ದಾಟ್ ಅಂತೂ ಬಂದೆ ಗೈಸ್. ಇಲ್ಲಿ ನೋಡ್ರಿ ಕೈ ನೋಡ್ರಿ, ಅದು ಕೆಂಪು ಮಣ್ಣು. ಅಲ್ಲಿನ ಕೆಂಪು ಮಣ್ಣು ಪೂಲ ಕೈಗೆಲ್ಲ ಏನಂತ ಕಿತ್ತು ಹಾಕ್ಯದ ಇಲ್ರಿ. ಇಂಥ ಕೆಂಪು ಮಣ್ಣು ಗೈಸ್. ಎಲ್ಲರೂ ಸ್ವಾಗತ ಮತ್ತೊಂದು ಹೊಸ ಬ್ಲಾಗ್ ಅಲ್ಲಿ. ನಾನು ನಿಮ್ಮ ಶ್ರೀಕಾಂತ್ ಸಾಹು. ಇವತ್ತು ಎಲ್ಲಿದ್ದೀನಪ್ಪ ಅಂತಂದ್ರೆ, ಇವತ್ತು ಇಲ್ಲೇ ಬಿಜಿಯಲ್ಲಿ ಇದ್ದೀನಿ. ಇವಾಗ ಪಾರ್ಕ್ ಕಡೆ ಹೋಗ್ತಾ ಇದೀನಿ ಗೈಸ್. ಕ್ರಿಕೆಟ್ ಗ್ರೌಂಡ್ ಇದೆಲ್ಲ ಅಲ್ಲಿ, ಬರ್ರಿ. ಇಲ್ಲಿ ನೋಡ್ರಿ, ಇದು ಹೆಂಗ್ ಕಾಣುತ್ತೆ ಪಿಜಿದು ಅದರದ್ದು. ಈ ಕಡೆ ಕೆಳಗೆ ಹೋಗೋ ದಾರಿ, ಬರ್ರಿ ಹೋಗಮ್ಮಿ. ಇದು ಪಿಜಿ ಏರಿಯಾ ಅಲ್ಲ ಗಾಯ್ಸ್, ಕನ್ಸ್ಟ್ರಕ್ಷನ್ ಏರಿಯಾ. ಯಾವಾಗ ನೋಡಿದ್ರು ನೋಡ್ರಿ, ಇಲ್ಲ ಲಾರಿ ಯಾರ ನಿಂತಿರ್ತದ, ಇಲ್ಲ ಏನಾರ ನಿಂತಿರ್ತದ, ಇಲ್ಲ ಏನೋ ಒಂದು ರೋಡ್ ರಿಪೇರಿ, ಆ ರಿಪೇರಿ ಈ ರಿಪೇರಿ ಅನ್ನೋದೇ ನಡೀತಾ ಇರ್ತದ. ನೋಡ್ರಿ, ಬೋರ್ವೆಲ್ ಹಾಕ್ತಾ ಇದಾರ ಅನ್ಸುತ್ತೆ. ನಡು ರೋಡ್ ಮೇಲೆ ಎಲ್ಲಿ ಬೋರ್ವೆಲ್ ಹಾಕ್ತಾರೆ ಅನ್ಕೊತಿದ್ದೆ. ಇಲ್ಲಿ ನೋಡ್ರಿ, ಇಲ್ಲಿ ರೋಡ್ ಐತಿ ಅಂದ್ರೆ ಡೆಡ್ ಎಂಡ್ ಐತಲ್ಲ, ಅದಕ್ಕೋಸ್ಕರನೇ ಇಲ್ಲಿ ರೋಡ್ ಹಾಕ್ಲತ್ತಾರ. ಏನಂತ ಬೋರ್ವೆಲ್ ಹಾಕ್ಲತ್ತಾರ ಅನ್ಸ್ತದ. ಕಾಲಿಲ್ಲಿಂದ ತುಣಿ ಏನಂತಾರ ಇದು ಆಗ್ಬಿಡ್ತಾವ. ನೋಡ್ರಿ ನಮ್ ಪಿಜಿ ಸುತ್ತಾಕೆ ಬರ್ಬೇಕಾಗತ್ತೆ, ಅಲ್ಲಿಗೆ ಸುತ್ತಾಕ್ ಬರಂಬರ್ರಿ. ಹಂಗ ಇಲ್ಲಾದ್ರೆ ಕೆಸರ್ ಆಗ್ಬಿಡ್ತಾವ ಫುಲ್. ಹಂಗೆ ಸುತ್ತಾಕ್ ಬರಂಬರ್ರಿ, ಹೋಗಂಬರ್ರಿ ಆ ಕಡೆ. ಇಲ್ಲಿ ನೋಡ್ರಿ ಮತ್ ನಡ್ಲತ್ತದ ನೋಡ್ರಿ. ಆ ಕಡೆಯಿಂದ ಸುತ್ತಾಕ್ ಬಂದೀನಿ, ಈ ಕಡೆ ಇಲ್ಲಿ ನೋಡ್ರಿ ಫುಲ್ ನಡಿಲತ್ತದ. ನಾ ಪಾರ್ಕಿಗೆ ಹೋಗ ದಾರ್ಯಾಗೆ ಇದು ನಡಿಲತ್ತದ ಗೈಸ್. ಏನ್ ಮಾಡ್ಲಕ್ ಆಗಲ್ಲ ಇವಾಗ. ಬರ್ರಿ ಹಂಗೆ ಹೋಗಮ್ಮಿ. ಇಲ್ಲಿ ನೋಡ್ರಿ ವ್ಯೂ ಹೆಂಗ್ ಕಾಣುತ್ತೆ ಅನ್ನೋದು. ನೋಡ್ರಿ, ಇದು ನಮ್ ಪಿಜಿಯಲ್ಲಿ ಇರೋದು ಒಂದು ಸಣ್ಣದು ಪ್ಲೇ ಗ್ರೌಂಡ್ ತರ. ಇಲ್ಲಿ ದೇವಸ್ಥಾನ ಇದೆ, ಹಂಗೆ ಅದರ ಹೋದ್ರೆ ಪಾರ್ಕ್ ಬರುತ್ತೆ ಆ ಕಡೆ. ಬರ್ರಿ ಹೋಗಮ್ಮಿ. ಈ ಕಡೆಯಿಂದ ಬರ್ತದ ಏನಪ್ಪಾ ಅಂತಂದ್ರ ಗೈಸ್, ಇಲ್ಲಿಂದ ಏರಾದ್ ಬರುತ್ತೆ ನೋಡ್ರಿ. ಅಂದ್ರೆ ಇಲ್ಲಿ ಟಾಸ್ಕ್ ಏನಪ್ಪಾ ಅಂತಂದ್ರೆ ಏರೋದ್, ಇದು ಒಂದೇ ಟಾಸ್ಕ್ ಗೈಸ್. ಇಲ್ಲಿ ನೋಡ್ರಿ, ಇಲ್ಲಿಂದ ಹಿಂಗ ಏರ್ ಹೋಗ್ಬೇಕ. ಆ ಕಡೆ ಏರ್ ಹೋಗ್ಬೇಕಪ್ಪ ಅಂತಂದ್ರೆ ಇದು ದಾಟ್ಕೊಂಡ್ ಹೋಗ್ಬೇಕು, ದಾಟೆ ಹಂಗ ಹೋಗ್ಬೇಕು. ಅಲ್ಲಿಗೆ ಬರೋಂಗಿಲ್ಲ ಗೈಸ್. ಏನಪ್ಪಾ ಅಂತಂದ್ರೆ ಇವಾಗ ನಾನು ವಿಡಿಯೋ ಕಟ್ ಮಾಡಿ ಆ ಕಡೆ ಹೋಗ್ಬೇಕು, ಇಲ್ಲಂದ್ರೆ ಫೋನ್ ಅಲ್ಲೇ ಕೆಳಗ್ ಬೀಳ್ತದ. ಹೋಗಮ್. ಒಂದು ಏರೋದು ಒಂದು ಇಳಿಯೋದು ಒಂದು ಎಕ್ಸ್ಪೀರಿಯನ್ಸ್ ಗೈಸ್. ಇಲ್ಲಿ ನೋಡ್ರಿ ಹಿಂಗ ಫುಲ್ ಇದು ಅದ. ಅಲ್ಲಿಂದ ಪೂರ ಜಾರ್ಕೊಂಡ್ ಹೋದ್ರ ಗಟ್ರದಾಗೆ ಬೀಳ್ತಾರ. ಅಲ್ಲಿಂದ ಜಾರ್ಕೊಂಡ್ ಹೋದ್ರ ಬಿ ಏನಂತಾರ ಬೀಳ್ತಾರ. ಇವಾಗಂತೂ ಬಂದಿದ್ದೀನಿ, ಬರ್ರಿ ನೋಡ್ರಿ. ಪಾರ್ಕ್ ಫುಲ್ ಖಾಲಿ ನೋಡ್ರಿ, ಪಾರ್ಕ್ ಫುಲ್ ಅಂತೂ ಖಾಲಿ ಖಾಲಿ. ಅಲ್ಲಿಬ್ರು ಹುಡುಗರು ಕುಂತಿದಾರ ಅಷ್ಟೇ. ಬನ್ನಿ ನಾವಂತೂ ವಾಕಿಂಗ್ ಮಾಡೋಣ ಪಾರ್ಕ್ ಅಲ್ಲಿ. ಹೆಂಗ ಬಂದಿದೀವಿ ಅಂದ್ಮೇಲೆ ವಾಕಿಂಗ್ ಮಾಡೇ ಹೋಗೋಣ. ಏನಪ್ಪಾ ಅಂದ್ರೆ ಸುತ್ತಾಕ್ ಹೋಗೋಣ, ಯಾರು ಇರ್ಲಿ ಬಿಡ್ಲಿ. ಆದ್ರೆ ಅದ್ರ ಜೊತೆ ಏನಾಗತ್ತಪ್ಪ ಅಂತಂದ್ರೆ ವ್ಲಾಗ್ ಕೂಡ ಆಗುತ್ತೆ. ವ್ಲಾಗ್ ಆಗುತ್ತೆ ಅಂತೇಳಿ ನಾನು ಬರೋದು. ಯಾಕಂತಂದ್ರೆ ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೋತಾ ಅವ್ರ ಜೊತೆ ವ್ಲಾಗ್ ಮಾಡ್ಕೋತಾ ಆದ್ರೂ ಬರುತ್ತೆ. ಏನಪ್ಪಾ ಅಂತಂದ್ರೆ ವಾಕಿಂಗ್ ಮಾಡೋದ್ರಲ್ಲಿ ಏನಂತಾರ ಮಜಾ ಬರುತ್ತೆ. ಇಲ್ಲಿ ನೋಡ್ರಿ, ಇದು ಹೂವಿನ ಗಿಡ ನೋಡ್ರಿ ಹೆಂಗ್ ಕಾಣತ್ತದ. ಇದು ಯಾವ ಹೂವ ಅಂತ ಕನೆಕ್ಟ್ ಇದು ಹೂವ ಅಂತೂ ಅಲ್ಲ, ಯಾವ್ದೋ ಕಾಯಿ ಗಾಯ್ಸಿದು, ಏನೋ ಕಾಯಿ ಅಂತಾರೆ, ನೆನಪೋಯ್ತು. ನಮ್ ಊರಲ್ಲಿ ಬೆಳಿತಾವಲ್ಲ ಅದೇ ಕಾಯಿ, ಏನೋ ಕಾಯಿ ಅಂತಾರೆ. ಅವು ಕಾಯಿ ಹೆಸರು ಗೊತ್ತಿಲ್ಲ ಗೈಸ್, ಆದ್ರೂ ನೀವು ಕಮೆಂಟ್ ಮಾಡಿ ತಿಳಿಸಿ ಏನನ್ನೋದು. ಇಲ್ಲಿ ನೋಡ್ರಿ, ಸಂಡೇ ದಿವ್ಸ ಬಂದಾಗ ಅಲ್ಲಿ ಮತ್ ಈ ಕಡೆ ಎಲ್ಲ ಫುಲ್ ಗ್ರೌಂಡ್ ಏನಪ್ಪಾ ಅಂತಂದ್ರ ತುಂಬಿ ಹೋತದ ಗೈಸ್. ಆದ್ರೆ ಇವತ್ ನೋಡ್ರಿ ಫುಲ್ ಖಾಲಿ. ಯಾಕಪ್ಪ ಅಂತಂದ್ರೆ ಇವತ್ತು ಎಲ್ಲರೂ ಡ್ಯೂಟಿ ಹೋಗೋ ಟೈಮ್ ಇರುತ್ತೆ ಏನಂತಾರೆ. ನಾನು ಏನಪ್ಪಾ ಅಂತಂದ್ರೆ ಇವತ್ತು ಇನ್ನೂ ಸೆಕೆಂಡ್ ಶಿಫ್ಟ್ ಇದೆ ಅಲ್ಲ, ಅದಕ್ಕೋಸ್ಕರನೇ ಮಗನ ಬೆಳಗ್ಗೆ 10-11 ಆಗ್ತದ ಗೈಸ್. ಇವಾಗ ಅವಾಗ ಬಂದಿದ್ದೀನಿ. ಇವಾಗ ಏನಂತಾರೆ ವಿಡಿಯೋ ಶೂಟ್ ಮಾಡೋಣ, ಅಪ್ಲೋಡ್ ಮಾಡೋಣ ಅಂತ ಏನಂತಾರೆ. ಹಂಗೆ ಇಲ್ಲೇ ನೆಟ್ವರ್ಕ್ ಸ್ಪೀಡ್ ಬರುತ್ತೆ ಗೈಸ್, 5Gದು. ಹಂಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ಜಲ್ದಿ ಇದು ಆಗ್ಬಿಡುತ್ತಂತ ಈ ಕಡೆ ಬರ್ತೀನಿ. ನೋಡ್ರಿ ಫುಲ್ ಈ ಕಡೆ ನನ್ ಹಿಂದ್ ಬಿ ಯಾರು ಇಲ್ಲ, ಈ ಕಡಂತೂ ಯಾರು ಇಲ್ಲ.
ಪಾರ್ಕ್ ಫುಲ್ ಅನ್ನೋದು ಖಾಲಿ ಖಾಲಿ ಇದೇ ಇದ್ದಾರ ಗೈಸ್. ಅಲ್ಲಿ ಕುಂತಿದ್ದಾರೆ, ಕಾಣ್ತಾ ಇಲ್ಲ. ಏನಪ್ಪಾ ಅಂದ್ರೆ ಕುಂತಿದಾರ ಹಂಗೆ ಎಲ್ಲರೂ. ಏನಂತಾರೆ ಹಿಂಗ್ ಸುತ್ತಾಡಕ್ ಹೋಗಿ ಅದು ಮಾಡಕ್ ಹೋಗಿ ಏನಪ್ಪಾ ಕಾಲ್ ನೋಯ್ತಿರತ್ತಲ್ಲ, ಅದಕ್ಕೆ ಕುಂತಿದಾರೆ ಅಲ್ಲಿ ಇಲ್ಲಿ ಇಬ್ಬರು. ಬರ್ರಿ ಹಂಗೆ ಮಾತಾಡ್ಸ್ಕೊಂಡು ಹಂಗೆ ಮುಂದಕ್ ಹೋಗೋಣ. ನಂದು ಕೆಲವ್ರ ಕಾಲ್ ಹೆಂಗಾಗಿದೆ ಇಲ್ಲಿ ನೋಡ್ರಿ ಗೈಸ್. ಇರುವಿನ ಮನಿನೇ ಇದೆ ಇಲ್ಲ ಫುಲ್ಲು. ನಾನ್ ಕೂಡೋಣ ಅನ್ಕೊಂಡೆ. ಬರ್ರಿ ಸ್ವಲ್ಪ ಕುಂತು ಇಲ್ಲಿಂದ ವ್ಯೂ ತೋರಿಸ್ತೇನೆ ಬನ್ನಿ ಹೆಂಗಿದೆಯಪ್ಪ ಅನ್ನೋದು. ನೋಡ್ರಿ ಇಲ್ಲಿಂದ ವ್ಯೂ ನೋಡ್ರಿ ಹೆಂಗಿದೆ. ಈ ಕಡೆ ನೋಡ್ರಿ, ಅಲ್ಲಿ ಜನ ಕುಂತಿದಾರ ಅಷ್ಟೇ. ಇಲ್ಲಿ ಹೊಡೆದು ಅಲ್ಲಿವರೆಗೂ ಏನಪ್ಪಾ ಅಂತಂದ್ರೆ ಹಿಂಗ್ ರೌಂಡ್ ಹೊಡೆದ್ರೆ ಫುಲ್ ದೂರ ಆಗ್ತದ ಗೈಸ್. ಅದಕ್ಕೋಸ್ಕರ ಇಲ್ಲೇ ಕುಂತಿದ್ದೀನಿ, ಮತ್ ಹೊಡೆಯೋಣ ಅಂತ. ಆ ಕಡೆ ನೋಡ್ತೀರ ಸ್ವಲ್ಪ ಏನಪ್ಪಾ ಅಂದ್ರೆ ಆ ಕಡೆ ಪ್ಲೇ ಗ್ರೌಂಡ್ ಇದೆ. ತೋರ್ಸಿನಲ್ಲ ನಾನು ಹೋದ್ ಬ್ಲಾಗ್ ಅಲ್ಲಿ ನೋಡ್ರಿ. ಆ ಕಡೆ ಏನಂತಾರ ಹೋಗಿದ ಅಲ್ಲಿ ಒಂದು ತೋರ್ಸಿದೀನಿ. ಸಣ್ಣ ಮಕ್ಕಳಿಗೋಸ್ಕರ ಒಂದು ಪ್ಲೇ ಗ್ರೌಂಡ್ ಇದೆ. ಆ ಪ್ಲೇ ಗ್ರೌಂಡ್ ಅಲ್ಲಿ ಹುಡುಗರೆಲ್ಲ ಏನಂತಾರೆ ಇವತ್ತು ಆಡ್ತಾ ಇಲ್ಲ. ಮತ್ತೇನ್ ಅಲ್ಲಿಗೆ ಹೋಗೋಣ ಅಂತ ಹೋಗಿಲ್ಲ ಗೈಸ್. ಯಾಕಪ್ಪ ಸುಮ್ನೆ ಅಲ್ಲಿ ಹುಡುಗರೇ ಇಲ್ಲ, ಹೋಗಿ ಏನ್ ಮಾಡ್ಲಿ. ಹುಡುಗರು ಆಡ್ತಾ ಇದ್ರೆ ಅವ್ರ ಜೊತೆ ಹೋಗಿ ಏನ್ರ ಬ್ಲಾಗ್ ಅಲ್ಲಿ ಹಾಕಿ ಅಂತ ಹೇಳಿಸ್ತೈತೆ. ಸಣ್ಣ ಹುಡುಗರದಲ್ಲ ಹಾಯಿ ಎಲ್ಲ ಹೇಳತ್ತಾರ ಅವರು. ಆದ್ರೆ ಇವಾಗ ಅವ್ರು ಆಡ್ತಾ ಇಲ್ಲ, ಏನಿಲ್ಲ. ಏನಂತಾರ ಹೋಗಾರ ಏನ್ ಮಾಡೋದು ಅಂತ ಹೋಗ್ತಾ ಇಲ್ಲ. ಬರ್ರಿ ಹಿಂಗೆ ಸುತ್ತಾಕಿ ಇಲ್ಲಿ ಒಂದ್ ಇದೆ ಎಲ್ಲ ಗಿಡದ ಹತ್ರ ಹೋಗ್ಬರಂ ಬರ್ರಿ. ಆ ಗಿಡ ಫುಲ್ ಸುತ್ತಮುತ್ತ ಏನಪ್ಪಾ ಅಂತಂದ್ರ ಅದ್ರದ್ದು ಮಣ್ಣೆಲ್ಲ ಕೆದರ ಆ ಗಿಡ ಒಂದೇ ಬಿಟ್ಟಿದಾರೆ ಗೈಸ್. ಇಲ್ಲಿ ನೋಡ್ರಿ ಬೋರ್ಡಲ್ಲಿ ಏನ್ ಹಾಕಿದಾರ ನೋಡ್ರಿ. ಉದ್ಯಾನವನದಲ್ಲಿ ಆಟವಾಡುವುದನ್ನು ನಿಷೇಧಿಸಲಾಗಿದೆ. ಪ್ಲೇಯಿಂಗ್ ಗೇಮ್ಸ್ ಇನ್ ಗಾರ್ಡನ್ ಈಸ್ ಪ್ರೊಹಿಬಿಟೆಡ್. ಕಂಸಂದ್ರ ಕೆರೆ ಇಲ್ಲ ಲೇಕ್. ಕಂಸಂದ್ರ ಅದ ಗೈಸ್, ಇದು ಕಂಸಂದ್ರ. ಮುಂದ್ ಹೋದ್ರೆ ಬೊಮ್ಸಂದ್ರ. ಹೆಸರಿಲ್ಲಿ ಭಾರಿ ಮಸ್ತ್ ಇದಾವ ಗೈಸ್. ಕಂಸಂದ್ರ, ಬೊಮ್ಸಂದ್ರ, ಇನ್ನ ಸಂದ್ರಗಳು ಬರ್ತಾವ ನಿಮ್ಗೆ ಗೊತ್ತಿಲ್ಲ. ಸುತ್ತಮುತ್ತ ಬಹಳ ಏನಂತಾರ ಬರ್ತಾವ ಇಲ್ಲಿ. ಬರ್ರಿ ಏನಪ್ಪಾ ಅಂತಂದ್ರ ಆ ಗಿಡದ ಹತ್ರ ಅಲ್ಲಿ ಹೋಗಮಿ. ವಾಕಿಂಗ್ ಮಾಡ್ತಾ ಇದಾರೆ, 2-3 ಜನ ಇದಾರೆ. ಅಂದ್ರೆ ಬಹಳ ಜನ ಇಲ್ಲ, ಬರೀ 2-3 ಜನ ಎಲ್ಲೆಲ್ಲೋ ಅಲ್ಲಲ್ಲಿ ಇದಾರೆ. ಬರ್ರಿ ನಾವ್ ಬಿ ಹೋಗಮಿ. ಎಲ್ಲ ಇದಾರೆ ಅಲ್ಲೇ ಗಿಡದ ಬುಡಕೋ ಅಲ್ಲಿ ಇಲ್ಲಿ ಮಗನ ಫೋನ್ ನೋಡ್ಕೊತಾ ಕುಂತಾರ ಗೈಸ್. ನಿಮ್ಗೆ ಗೊತ್ತೇ ಅಲ್ಲ ಇವಾಗಿನ ಸೋಷಿಯಲ್ ಮೀಡಿಯಾ ನೋಡೋದು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅದೇ ನೋಡ್ಕೊತಾ. ಇವಾಗ ನಾನು ಅದೇ ಯೂಟ್ಯೂಬ್ ವಿಡಿಯೋನೇ ಮಾಡ್ತಿದ್ದೀನಲ್ಲ, ಹಂಗೆ ನೋಡ್ತಾ ಇದಾರೆ. ಬರ್ರಿ ಗಿಡದ ಹಸಿರು ನೋಡ್ರಿ ಗೈಸ್. ಒಂದೊಂದ್ ಟೈಮಿಗೆ ಗಿಡದ ಏನಂತಾರ ಇದನ್ನೇ ನೋಡಕ್ ಆಗಲ್ಲ, ಎಷ್ಟೊಂದ್ ಹಸುರಾಗಿದಾವ್ ನೋಡ್ರಿ. ಅದೇ ಇವಾಗ ಬ್ಯಾಸ್ಗಿ ಬಂದ್ರ ನೋಡ್ರಿ ಫುಲ್ ಏನಂತ ಒಣಗ್ ಹೋಗ್ಬಿಡ್ತಾವ. ಈಗ ಹಸರ ಅನ್ನೋದು ಕಾಣಲೆ. ಇದು ಅಂತೂ ಮಳೆಗಾಲದಲ್ಲಿ ತುಂಬಿಡ್ತದ ಗೈಸ್. ಈ ಕೆರೆ ಫುಲ್ ತುಂಬಿ ಹರಿತದ ಮಳೆಗಾಲದಲ್ಲಿ. ಗೈಸ್ ಇಲ್ಲಿಂದ ವ್ಯೂ ಹೆಂಗ್ ಕಾಣ್ತಾ ಇದೆಯಪ್ಪ ಅಂತಂದ್ರ ಅಲ್ಲಿ ನೋಡ್ರಿ ಸುತ್ತಮುತ್ತ ಗಟ್ರ ಇದೆ. ಆದ್ರೆ ಅದ್ರ ಸುತ್ತ ಅದೇಟೆ ಮಣ್ಣು ಏನಪ್ಪಾ ಅಂತಂದ್ರ ಬಿಟ್ಟಿ ಕಾಯಿಸಿ ಕೆದರ್ಯಾರ. ಅಲ್ಲಿ ಅದ್ರ ಬಾಜು 2 ಗಟ್ರ ಇದಾವ ಗೈಸ್. ಅವು ಚರಂಡಿ ನೀರ್ ಬಂದ್ ನಿಂತಾವ ಅಲ್ಲಿ ನೋಡ್ರಿ. ಅದು ಒಂದು ಆದ್ರ ಅದು ನೋಡ್ರಿ ಫುಲ್ ಅದು ಒಂದೇ ಗಿಡ ಚೆನ್ನಾಗ್ ಅನ್ಸ್ತದ. ಅದು ಒಂದೇ ಅಲ್ಲಿ ನೋಡ್ರಿ ಮಣ್ಣಿನ ಗುಡ್ಡ ಬಿಟ್ಟಿ ಸುತ್ತಮುತ್ತ ಕೆದರಿ ಅದು ಒಂದೇ ಹಿಂಗ್ ಬಿಟ್ಟಾರ. ಇಲ್ಲಿಂದ ವ್ಯೂ ಬಿ ಸ್ವಲ್ಪ ಸಖತ್ತಾಗಿ ಕಾಣ್ತದ ಗೈಸ್. ನೋಡ್ರಿ ವ್ಯೂ ಎಷ್ಟ್ ಮಸ್ತ್ ಕಾಣತದ ಇಲ್ಲಿಂದ. ಅಂದ್ರ ಬಿ ಹಿಂಗ್ ಗಿಡದ ಸೆಂಟರ್ದಾಗಿಂದಾಗಿ ನೋಡಿದ್ರ ವ್ಯೂ ಅನ್ನೋದು ಬಹಳ ಮಸ್ತ್ ಆಗಿ ಕಾಣ್ತದ ಇಲ್ಲಿಂದ. ನೋಡ್ರಿ ಹಿಂಗ ನೋಡಿದ್ರ ಯಾವ್ದೋ ಪಿಕ್ಚರ್ ಸೀನ್ ಅಪ್ಲೈ ಕಾಣ್ತಾವ ಎಲ್ಲ. ಒಟ್ಟೊಂದ್ ಮಸ್ತ್ ಕಾಣ್ತಾವ. ಗಿಡದ ನೆಳ್ಳಿ ಕುಂತು ವಿಡಿಯೋ ಮಾಡೋದೇ ಮಸ್ತ್ ಗೈಸ್. ಫುಲ್ ಗಿಡದ ನೆಳ್ಳಿ ಗಾಳಿ ಮಸ್ತ್ ಹೊಂಟದ ಇಲ್ಲಿ. ಏನಪ್ಪಾ ಅಂದ್ರ ಗಾಳಿ ಅಲ್ಲಿ ಪಿಜ್ಜಾಗಂತೂ ಬರ್ಲಿ, ಅದೇ ಫ್ಯಾನಿನ ಗಾಳಿನೇ ಹೊಡಿತಾ ಇರ್ತದ. ಅದು ಏನ ಎಲೆಕ್ಟ್ರಿಕ್ ಗಾಳಿ ಇರ್ತದ. ಆದ್ರೆ ಇಲ್ಲಿ ನೋಡ್ರಿ ನ್ಯಾಚುರಲ್, ಇದು ಒಂದು ನ್ಯಾಚುರಲ್ ಗಾಳಿ ಗೈಸ್. ನ್ಯಾಚುರಲ್ ಫುಲ್ಲು. ಅದಕ್ಕೋಸ್ಕರ ಇಲ್ಲೇ ಬಂದು ಕುಂತಿದ್ದೀನಿ. ಈ ಕಡೆ ಬಂದ್ರೆ 2 ಲಾಭ ಆಗುತ್ತೆ ಗೈಸ್. ಏನಪ್ಪಾ ಅಂತಂದ್ರೆ ಒಂದು ವಿಡಿಯೋ ಆಗುತ್ತೆ, ಇನ್ನೊಂದು ನಿಮಗೆ ಏನಂತಾರೆ ಆರೋಗ್ಯಕ್ಕೆ ಒಳ್ಳೆ ಇರುವಂತ ಒಂದು ಗಾಳಿ ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಂದ್ ಕುಂತ್ರು 2 ಲಾಭ ಆಗುತ್ತೆ ಅಂತ ಗೊತ್ತಾಯ್ತು. ಇಲ್ಲಿ ನೋಡ್ರಿ ಇವಾಗ ಸುತ್ತಮುತ್ತ ಈ ಕಡೆ ಹಸಿರು ಇದೆ ಅಲ್ಲ, ಫುಲ್ ಈ ಕಡೆ ಹಸಿರು. ಅದಕ್ಕೋಸ್ಕರ ಗಾಳಿ ಅನ್ನೋದು
ತಣ್ಣಗ್ ಬಿಡ್ತದ ಗೈಸ್. ಇಲ್ಲಿ ನೋಡ್ರಿ, ಗಾಳಿ ಫುಲ್ ತಣ್ಣ. ಅಲ್ಲೊಬ್ಬ ಮನುಷ್ಯ ಕುಂತು ಮೊಬೈಲ್ ನೋಡ್ಕೊತಾ ಕುಂತಿದ್ದಾನೆ. ಹಂಗೆ ಮತ್ತ ಆ ಕಡೆ ಬಿ ವಾಕಿಂಗ್ ಮಾಡ್ತಾ ಇದಾರೆ. ಕ್ಯಾಮ್ರಾ ಒಟ್ಟೊಂದು ಜೂಮ್ ಹೋಗ್ತಾ ಇಲ್ಲ, ಆದ್ರೂ ಅಲ್ಲಿ ಜನ ಇದ್ದಾರೆ. ಈ ಜನ ಏನಂತಾರೆ, ಫೋನ್ ನೋಡ್ಕೋತಾ ಇಲ್ಲ ವಾಕಿಂಗ್ ಮಾಡ್ಕೋತಾ ಇಯರ್ಫೋನ್ ಹಚ್ಕೊಂಡ್ ಕೇಳ್ಕೊತಾ ಕುಂತಿದ್ದಾರೆ. ಬರ್ರಿ ಗೈಸ್, ಏನಪ್ಪಾ ಅಂದ್ರ ನಾ ಸುತ್ತಾಡೋದಾಯ್ತು, ಮತ್ತೆ ಏನಪ್ಪಾ ಅಂದ್ರ ಹೋಗಂಬರ್ರಿ ಏನಂತಾರ ನಮ್ PG ಕಡೆಗೆ. ಇವಾಗ ಎಷ್ಟು 12 ಗಂಟೆನೋ ಎಷ್ಟು ಆಗ್ಲತ್ತಿರ್ಬೇಕು. ಇನ್ನೊಂದ್ ಅರ್ಧ ಗಂಟೆಯಲ್ಲಿ ಊಟಕ್ಕೆ ಕೊಡ್ತಾರೆ. ಏನಂತಾರ ಊಟದ ಟೈಮ್ ಆಗತ್ತೆ. ಊಟ ಮಾಡಿ ಏನಂತಾರ ರೆಡಿ ಆಗೋಷ್ಟ್ರಲ್ಲಿ 1 ಗಂಟೆ 1:15 ಆಗತ್ತೆ. ಅಲ್ಲಿಂದ ಬಿಟ್ಟು ಹೋದ್ರೆ ಏನಂತಾರ 2 ಗಂಟೆಗೆ ಡ್ಯೂಟಿ ಮೇಲೆ ಇರ್ತೀವಿ. ಇಲ್ಲಿ ನೋಡ್ರಿ ಫುಲ್ ಇದು ಕಾಡ್ ತರ. ಅಲ್ಲೇ ಈ ಕಾಡ ಪೂರ ಮಧ್ಯದಲ್ಲಿ ಏನಪ್ಪಾ ಅಂದ್ರ ದೇವಸ್ಥಾನ ಐತಿ ದೇವ್ರದು. ಈ ದೇವಸ್ಥಾನ ಕಾಣ್ತಾ ಇಲ್ಲ ಅನ್ಸುತ್ತೆ. ಬರ್ರಿ ಅಲ್ಲಿಂದ ಹೋಗೋ ಟೈಮಿಗೆ ತೋರಿಸ್ತೀನಿ. ಫಸ್ಟ್ ವ್ಲಾಗ್ ಅಲ್ಲೇ ನೋಡಿದ್ರಲ್ಲ ಗೈಸ್, ಸ್ಟಾರ್ಟಿಂಗ್ ಅಲ್ಲಿ ಅದೇ ದೇವಸ್ಥಾನ. ಮತ್ ಇವಾಗ ಇಳಿಯೋದೇ ದೊಡ್ಡ ಟಾಸ್ಕ್. ಇವಾಗ ಇಲ್ಲಿ ಏರೋದು ಇಳಿಯೋದು ದೊಡ್ಡ ಟಾಸ್ಕ್ ಗೈಸ್. ಇದು ಇಳಿಯೋದಂದ್ರೆ ದೊಡ್ಡ ಟಾಸ್ಕ್. ಈಗ ಅವ್ರು ಇಳಿತಾ ಇದಾರೆ, ತೋರಿಸ್ತೀನಿ ಬನ್ನಿ ಯಾವ ತರ ಇದು ಯಾವ ತರ ಇಲ್ಲ. ಗಿಡದು ನೋಡ್ರಿ ಬಡ್ಡಿ ಅದಾವ. ನೋಡ್ರಿ ಕಟ್ಟಿಗೆ ಇದು ಮಾಡ್ಕೊಂಡ್ ಹೋಗ್ತಾ ಇದಾರೆ ಅವರು. ನಾನೆಲ್ಲಿ ದಾಟಕ್ಕೆ ಬಂದ್ರ ಅನ್ಕೊಂಡೆ, ಆದ್ರೆ ದಾಟ್ತಾ ಇಲ್ಲ ಅವರು. ದಾಟ್ದ್ರು ದಾಟ್ಬೋದು, ಅದು ಎತ್ಕೊಂಡ್ ದಾಟ್ಲಾಕಂತೂ ಆಗಲ್ಲ. ಯಾಕಪ್ಪ ಅಂತಂದ್ರ ಅದು ಬ್ಯಾಲೆನ್ಸ್ ಆ ಕಡೆ ಈ ಕಡೆ ಆಗತ್ತಲ್ಲ ಗೈಸ್, ದಾಟಾಕಂತೂ ಆಗಲ್ಲ. ಬರ್ರಿ ನಾವ್ ಬಿ ಕೆಳಗ್ ಹೋಗಮ್. ದಾಟ್ ಅಂತೂ ಬಂದೆ ಗೈಸ್. ಇಲ್ಲಿ ನೋಡ್ರಿ ಕೈ ನೋಡ್ರಿ, ಅದು ಕೆಂಪ್ ಮಣ್ಣು. ಅಲ್ಲಿ ಕೆಂಪ್ ಮಣ್ಣು ಹುಲ ಕೈಗೆಲ್ಲ ಏನಂತಾರ ಕಿತ್ತಿ ಹಾಕ್ಯದ. ಇಲ್ರಿ ಇಂತ ಕೆಂಪ್ ಮಣ್ಣು. ಬರ್ರಿ ಓಕೆ, ಇಲ್ಲಿ ನೋಡ್ರಿ ಅದೇ ದೇವಸ್ಥಾನ. ಅಲ್ಲಿ ಗಿಡದ ಗುಂಪಲ್ಲಿ ಕಾಣ್ತಾ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ನೋಡ್ರಿ. ಇಲ್ಲಿ ಹಸಿರು ನೋಡ್ರಿ ಗೈಸ್, ಇಲ್ಲಿ ಇಟ್ಟಂಗಣ ಹಸಿರು. ವಿಡಿಯೋ ಕ್ಲಿಯರಿಟಿ ಹೆಂಗ್ ಬರ್ತಾ ಇದೆ ನೋಡ್ರಿ. ಫುಲ್ ವಿಡಿಯೋ ಕ್ಲಿಯರಿಟಿ ಅಂತ ಫುಲ್ ಕ್ಲಿಯರ್ ಆಗಿ ಬರ್ತಾ ಇದೆ ಇಲ್ಲಿ. ಇವಾಗ ತಲೆ ಎಲ್ಲ ಕೆಂಪು ಆಗಿರ್ಬೇಕು. ಯಾಕಪ್ಪ ಅಂತಂದ್ರೆ ಅದು ಧೂಳು ಇತ್ತಲ್ಲ, ಹಂಗೆ ತಲೆಗೆ ಸವಳ್ಕೊಂಡೆ ಅದಕ್ಕೋಸ್ಕರ ಹಂಗೆ ಕಾಣ್ತಿರ್ಬೋದು. ಇಲ್ಲಿ ನೋಡ್ರಿ ಗಾಯ್ಸ್, ಏನ್ ಹಚ್ಚ ಹಸಿರು ಹಸಿರು ಹಸಿರು. ಇಲ್ಲಿ ನೋಡ್ರಿ ಕೈ ಹೆಂಗಾಗ್ಯದ. ಕೈಗಂತೂ ಫುಲ್ ಇದು ಆಗಿದೆ. ಇಲ್ಲಿ ಅಂತೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ನೋಡ್ರಿ ನಮ್ಮ ಇದು ಏರಿಯಾ ಫುಲ್ ಕ್ಲಿಯರ್ ಆಗಿ ಕಾಣುತ್ತೆ. ಮತ್ತೆ ಬನ್ನಿ ಗೈಸ್, ಇವತ್ತು PG ಕಡೆ ಹೋಗೋಣ. ಊಟ ಏನ್ ಮಾಡಿದಾರೆ ಅಂತ ನೋಡಿ ಊಟ ಮಾಡಿ ಡ್ಯೂಟಿಗೆ ಹೋಗೋದು ಏನಪ್ಪಾ ಅಂತ ರೆಡಿ ಆಗೋಣ. ನಡೀತಾ ಇದೆ ಕೆಲಸ, ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಇದು ನಡೀತಾ ಇದೆ ಫುಲ್ ಕೆಲಸ. ಕೈ ಅಂತೂ ಫುಲ್ ಕೆಂಪಾಗಿ ಆಗೋಯ್ತು. ಇನ್ನ ಕಿತ್ತಿಲ್ಲ, ಇನ್ನು ಸ್ವಲ್ಪ ಅಷ್ಟೇ ಕಿತ್ತಿದೆ ಕೈ. ಬರೀ ಫೈನಲಿ PGಗಂತೂ ಬಂದೆ ನಾನು. ಬರೀ ಇವಾಗ PG ಕಡೆಗೆ ಹೋಗಿ ಊಟ ಏನು ಮಾಡಿದ್ದಾರೆ ಅದೇ ದಾರಿಯಲ್ಲಿ ಬರ್ತಾ ಇದೆ. ಏನ್ ಮಾಡ್ತೀರಾ ಆ ದಾರಿಯಲ್ಲಿ ಏನಪ್ಪಾ ಅಂದ್ರೆ ಬೋರ್ವೆಲ್ ಆಗಿದಾರಲ್ಲ, ಫುಲ್ ಕೆಳಗಿಳಿದ್ರೆ ಫುಲ್ ಕೆಸರು ಆಗ್ಬಿಡ್ತದೆ. ಅದಕ್ಕೆ ಈ ದಾರಿನಿಂದ ಬಂದೀನಿ. ಬರ್ರಿ ಒಳಗೆ ಏನು ಊಟ ಮಾಡಿದನೋ ಗೊತ್ತಿಲ್ಲ, ಏನಿದ್ದಾರೆ ಟೈಮ್ ಆಗಿದೆ ಇಲ್ಲೋ ಗೊತ್ತಿಲ್ಲ. ಇನ್ನೂ ಟೈಮ್ ಆಗಿಲ್ಲ ಅನ್ಸುತ್ತೆ ಗೈಸ್, ಯಾರು ಕಾಣ್ತಾ ಇಲ್ಲ. ಬರೀ ರೂಮ್ ಕಡೆನೇ ಹೋಗೋಣ. ಯಾವ ವ್ಯೂ ತೋರಿಸ್ತೀನಿ ಇವಾಗ. ಮೆಟ್ರೋ ಹೋಗುತ್ತೆ ನೋಡಿ, ಸ್ವಿಂಗಿ ಅಂತ ಇಲ್ಲಿಂದು ಹೇಗೆ ನೋಡ್ರಿ. ಅಲ್ಲಿ ನೋಡ್ರಿ ಗೈಸ್ ಮೆಟ್ರೋ ಹೆಂಗ್ ಹೋಲತ್ತದ. ಕರೆಕ್ಟ್ ಟೈಮಿಗೆ ಬಂದ ನೋಡ್ರಿ ಗೈಸ್. ಇವತ್ತು ತೋರಿಸಿದ್ದೀನಿ ಮೆಟ್ರೋ, ಇಲ್ಲಾಂದ್ರೆ ಬರೀ ಡೈಲಿ ತೋರಿಸ್ತೀನಿ ಅಂತ ಹೇಳಿ ತೋರ್ಸಕ್ಕಾಗಿರ್ಲಿಲ್ಲ. ಇವಾಗ ಕನ್ಫರ್ಮ್ ಅಂತ ತೋರಿಸಿದೀನಿ. ಬರ್ರಿ ಮೇಲ್ಗಡೆ ಅಂತೂ ಬಟ್ಟೆ ವಾಶ್ ಮಾಡ್ತಿರ್ಬೇಕು. ರೂಮಲ್ಲಿ ಹೋಗಿ ಏನಪ್ಪಾ ಅಂದ್ರೆ ವಿಡಿಯೋ ಎಡಿಟ್ ಮಾಡೋದು. ವಿಡಿಯೋ ಎಡಿಟ್ ಆದ್ಮೇಲೆ ಮುಂದಿನ ಕೆಲಸ ಏನಪ್ಪಾ ನಾನು ನೋಡ್ತೀನಿ. ಬರ್ರಿ ಹೋಗಿ ರೂಮಲ್ಲಿ ಹೋಗಿ ವಿಡಿಯೋನ ಲ್ಯಾಪ್ಟಾಪಿಗೆ ಹಾಕಿ ಟೈಮ್ ಲೈನ್ ಅಲ್ಲಿ ಇಟ್ಟು ಬರೋಣ. ಬನ್ನಿ ಗೈಸ್ ಕೆಳಗಡೆ
ಟೈಮ್ ಆಗಿದೆ ಇವಾಗಂತೂ. ಬರ್ರಿ. ಅದ್ರಾಗಂತ full ಸಾಕಾಗ್ಯದ guys ಏನಪ್ಪಾ ಅಂತಂದ್ರೆ. ಏ ಚೋಟು, ಓಯ್ ನೋಡ್ರಿ ಗೈಸ್, ಅನ್ನ ಸಾರು ಅಷ್ಟೇ ಇದೆ. ಬರ್ರಿ ಇವಾಗ ಮೇಲ್ಗಡೆ ಹೋಗಿ ಊಟ ಮಾಡಮಿ. ಯಾಕೆ ಊಟ ಗೀಟ ಎಲ್ಲ ಆಯಿತು, ಇವಾಗ ರೆಡಿಯಾಗಿ ಏನಪ್ಪಾ ಅಂದ್ರೆ ಕಂಪ್ನಿ ಕಡೆ ಹೋಗ್ತಾ ಇದೀನಿ ಗೈಸ್. ಓಕೆ, ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್.